ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪೊಲೀಸ್ನವರು ಅಂದರೆ ಇಷ್ಟೊಂದು ಮಾನವೀಯತೆ ಮರೆತು ನಾವು ಇದು ಮಾಡ್ತಾರೆ ಇವರು. ನನಗೆ ಅರಣಿ ಆಪ್ರೇಷನ್ ಆಗಿದೆ, ನೀವು ಹಿಂಗೆಲ್ಲ ಮಾಡಬೇಡ್ರಿ. ಇಬ್ಬರು ಪಿ ಸಿಗಳು ಬಂದು ನನಗೆ ಚೆನ್ನಾಗಿ ಹೊಡೆದು ಆಟೋದಲ್ಲೆಲ್ಲ ತೆಳ್ಳಾಡಿ ನೂಕಾಡಿ ಕೆಳಗೆಲ್ಲ ಹೊಡೆದು ನನಗೆ ಇದು ಮಾಡಿದ್ದಾರೆ. ನೋಡಿ ಈ ಕಡೆ ಎಲ್ಲ ಏಟಾಗಿದೆ, ಇಲ್ಲೂ ಏಟಾಗಿದೆ, ಇಲ್ಲಿ ನೋಡಿ ಅದರಂತೂ ಇದರಲ್ಲಿ ಸಿಕ್ಕಾಬಿಟ್ಟೆ ನನಗೆ ಇದಾಗಿದೆ. ಆ ಬ್ಲಡ್ ಬರೋಂಗೆ ನನಗೆ ಹೊಡೆದಿದ್ದಾರೆ. ಏಸೆ ಮಾಡಿ ಜೊತೆಗೆ ಇಬ್ಬರು ಪಿ ಸಿಗಳು ಈ ಥರ ಮಾಡಿದ್ದಾರೆ. ನನಗೆ ನನ್ನ ಮಾನ ಮರ್ಯಾದೆಲ್ಲ ಹರಾಜು ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಬೈದಿದ್ದಾರೆ. ಆ ಥರ ತಪ್ಪು ನಾನು ಏನು ಮಾಡಿದ್ದೀನಿ? ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಈ ಥರ ಮಾಡೋದೇ ಸರಿ ಅಂತಲ್ವ. ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಅಷ್ಟು ನಾನು ಬೆಳಿಗ್ಗೆಯಿಂದ ನನ್ನ ಮನೆಗೂ ಸಹ ಹೋಗಿಲ್ಲ. ನನಗೆ ಆ ಥರ ನನ್ನ ಮರ್ಯಾದೆಲ್ಲ ಕಳೆದು ನನಗೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ನನಗೆ ಈಗಲೂ ಕೈ ಕಾಲೆಲ್ಲ ನಡುಕ್ತಾ ಇದೆ ಆ ಥರ. ಅದ್ರಲ್ಲಿ ನೋಡೋದು ಬರೀ ದುಡ್ಡು ಬೇರೆ ವಾಪಸ್ ಕೊಡೋಕೆ ಬರ್ತಂತ ತಿರ್ಗಾ. ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ಬರ್ತಾಯಿದ್ದೆ, ತಿರ್ಗಾಗೆಲ್ಲ ಸ್ಕೂಲ್ ಹತ್ರಲ್ಲಿ ಗಾಡಿ ಅಡ್ಡ ಹಾಕಿದ್ರು. ಹೆಲ್ಮೆಟ್ ಇರಲಿಲ್ಲ. ಆಯಿತು ಸರಿ ಅಂದ್ಬಿಟ್ಟು ನಿಂತ್ಕೊಂಡೆ. ಅಲ್ಲಿ ನಿಂತ್ಕೊಂಡಾಗ ಇವರು ಫೈನ್ ಹಾಕಿದ್ರು. ಫೈನ್ ಹಾಕಿದ್ಮೇಲೆ ನನ್ನ ಹತ್ರ ದುಡ್ಡಿರಲಿಲ್ಲ. ಸೊ ಮೊಬೈಲಲ್ಲಿ ಐತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಡೆ. ಆ ಮೊಬೈಲು ಸಹ ಕಿತ್ಕೊಂಡು ನನಗೆ ಇದು ಮಾಡ್ಕೊಂಡ್ರು. ನೀನು ಯಾರೋ ಏನೋ ಅಂತ ಎಲ್ಲ ಕೇಳಿದ್ರು. ನಾನು ಈ ಥರ ಅಂದೆ. ಆಮೇಲೆ ನನ್ನ ಏರಿಯಾನೂ ಕೇಳಿದ್ರು. ನನ್ನ ಏರಿಯಾ ಜೈಪುರ ಅಂದೆ. ಜೈಪುರ ಅಂತಿದ್ದಂಗೆ ಅವರು ಈ ಜೈಪುರದಾಗಿರೋ ಒಳ್ಳೆಯವರು ಇದು ಹಂಗೆ ಹಿಂಗೆ ಅಂದ್ಕೊಂಡು ಸುಳೆ ಮಕ್ಕಳು ನೀವು ನಮ್ಮನ್ನು ಅಷ್ಟೇ, ನೀವೆಲ್ಲ ಇಷ್ಟು ದುರಾಂಕಾರದಾಗಿರೋದೇ ನೀವು ಆ ಏರಿಯಾದಿಂದ, ಅದಕ್ಕೆ ನೀವು ಈ ಥರ ಹೆಲ್ಮೆಟ್ ಹಾಕ್ತಿರ್ತೀರ ನೀವು ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡೋದು. ನಾನು ಹೇಳಿದೆ, ಸರ್ ಆ ಥರ ಎಲ್ಲ ಮಾತಾಡಬೇಡಿ, ನಾನು ಏನು ಸರ್ ತಪ್ಪು ಮಾಡಿದ್ದೀನಿ? ಹೆಲ್ಮೆಟ್ ಒಂದು ಹಾಕಿಲ್ಲ ತಾನೆ, ಆಯಿತು ಬಿಡಿ ಫೈನ್ ಹಾಕ್ಕೊಳ್ಳಿ ಅಂತಲೂ ಹೇಳಿದೆ. ಆ ಫೈನ್ ಹಾಕೋ ಇದಕ್ಕೆ ನನ್ನ ಫೋನು ಕೊಡ್ತಿಲ್ಲ, ಏನಿಲ್ಲ. ನಾನು ಆಯಿತು ಸರಿ ಅಂದ್ಬಿಟ್ಟು ನಾನು ಇದು ಮಾಡೋಕ್ಕೆ ಹೋದೆ. ನಾನು ಆಯಿತು ಸರಿ ತಡಿ ಫೋನ್ ಮಾಡಿ ನಾನು ಇದು ಮಾಡೋಣ ಅಂದ್ಬಿಟ್ಟು ನಮ್ಮ SC ಇದಕ್ಕೆ ಅವ್ರಿಗೆ ಫೋನ್ ಮಾಡೋಣ ಅಂದ್ಬಿಟ್ಟು ಫೋನ್ ಮಾಡೋಕ್ಕೆ ಎತ್ಕೊಂಡು ಅದಕ್ಕೂ ಅವರು ಫೋನ್ ಇದು ಮಾಡ್ಕೊಳ್ಳಿಲ್ಲ. ಫೋನ್ ಕಿತ್ಕೊಂಡ್ಬಿಟ್ಟು ಇದು ಮಾಡೋದು. ಆಮೇಲೆ ಅವನು ಯಾರೋ ಇಬ್ಬರು ಪಿ ಸಿಗಳು ಬಂದು ನನಗೆ ಚೆನ್ನಾಗಿ ಹೊಡೆದು ಆಟೋದಲ್ಲೆಲ್ಲ ತೆಳ್ಳಾಡಿ ನೂಕಾಡಿ ಕೆಳಗೆಲ್ಲ ಹೊಡೆದು ನನಗೆ ಇದು ಮಾಡಿದ್ದಾರೆ. ನೋಡಿ ಈ ಕಡೆ ಎಲ್ಲ ಏಟಾಗಿದೆ, ಇಲ್ಲೂ ಏಟಾಗಿದೆ, ಇಲ್ಲಿ ನೋಡಿ ಅದರಂತೂ ಇದರಲ್ಲಿ ಸಿಕ್ಕಾಬಿಟ್ಟೆ ನನಗೆ ಇದಾಗಿದೆ. ಆ ಬ್ಲಡ್ ಬರೋಂಗೆ ನನಗೆ ಹೊಡೆದಿದ್ದಾರೆ. ಹೇಳ್ತಾ ಇದ್ದೀನಿ, ಆದರೂ ಕೂಡ ಅವರು ನನ್ನ ಇದು ಮಾಡ್ಕೊಂಬಿಡಿ. ಅಷ್ಟು ನನ್ನ ಮಾನ ಮರ್ಯಾದೆಲ್ಲ ಹರಾಜು ಮಾಡಿ ನಮ್ಮ ಮನೆಯವ್ರಿಗೆಲ್ಲ ಬೈದಿದ್ದಾರೆ. ಆ ಥರ ತಪ್ಪು ನಾನು ಏನು ಮಾಡಿದ್ದೀನಿ? ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ನವ್ರು ಈ ಥರ ಮಾಡೋದೇ ಸರಿ. ಎಸ್ಪೆಷಲಿ ಇವರು ಮಾದೇವಪ್ಪ ಜೊತೆಲಿ ಅವರಿಬ್ಬರು ಏಸೆ ಮಾದೇವಪ್ಪ ಜೊತೆಗೆ ಇಬ್ಬರು ಪಿ ಸಿಗಳು ಈ ಥರ ಮಾಡಿದ್ದಾರೆ. ನನಗೆ ಯಾಕೆ ಈ ಥರ ಮಾಡ್ತಾರೆ? ಪೊಲೀಸ್ನವರು ಅಂದರೆ ಇಷ್ಟೊಂದು ಮಾನವೀಯತೆ ಮರೆತು ನಾನು ಇದು ಮಾಡ್ತಾರೆ ಇವರು. ಅಷ್ಟು ನನಗೆ ಹೇಳ್ತಾ ಇಲ್ವ, ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ. ಅಷ್ಟು ನಾನು ಬೆಳಿಗ್ಗೆಯಿಂದ ನನ್ನ ಮನೆಗೂ ಸಹ ಹೋಗಿಲ್ಲ. ನನಗೆ ಆ ಥರ ನನ್ನ ಮರ್ಯಾದೆಲ್ಲ ಕಳೆದು ನನಗೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ನನಗೆ ಈಗಲೂ ಕೈ ಕಾಲೆಲ್ಲ ನಡುಕ್ತಾ ಇದೆ ಆ ಥರ. ನನ್ನ ಮನೆಗೆ ಹೋದ್ರೆ ಹೆಂಗಪ್ಪ ಏನು ಮಾಡ್ತಾರಪ್ಪ ಅದಕ್ಕೆ ಹೇಳಿಲ್ಲ. ನನ್ನ ಮನೆಗೂ ಈಗೂ ಫೋನ್ ಮಾಡ್ತಾರೆ ಮನೆಯಿಂದ. ಆಯ್ತಿಲ್ಲ, ನನಗೆ ಇಷ್ಟು ಪೊಲೀಸ್ನವ್ರು ಮಾಡಿದ್ದಾರೆ ನನಗೆ. ಸರ್ ಏನು ಆಪ್ರೇಷನ್ ಆಗಿತ್ತು ನಿಮಗೆ? ಅರಣಿ ಆಪ್ರೇಷನ್ ಆಗಿದೆ ನನಗೆ. ಎಷ್ಟು ದಿವಸ ಆಯಿತು? ಒಂದು ತಿಂಗಳೇನೋ ಆಗಿದೆ ಅಷ್ಟೇ. ನನಗೆ ಅರಣಿ ಆಪ್ರೇಷನ್ ಆಗಿದೆ. ಅವ್ರು ಹೊಡಿಬೇಕಾದ್ರೆ ಹೇಳಿಲ್ವ? ನಾನು ಹೇಳಿದ್ದೀನಿ, ನನಗೆ ಅರಣಿ ಆಪ್ರೇಷನ್ ಆಗಿದೆ, ನೀವು ಹಿಂಗೆಲ್ಲ ಮಾಡಬೇಡ್ರಿ. ಈ ನನ್ನ ಮಗ ಕುಡಿದ್ಬಿಟ್ಟು ಅವನೇ ಕಣ ಇವನ್ನ ಒಳಗೆ ಕರ್ಕೊಂಡು ನಡಿಯಲ್ಲಿ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಚೆನ್ನಾಗಿ ಹೊಡೆದು ಹೆಂಗೆ ಅಂದರೆ ಅಷ್ಟು ಮಾನವೀಯತೆ ಇದರಿಂದ ಕೆಳಗೆ ಹಾಕ್ಕೊಂಡು ನಾನು ಇದು ಮಾಡೋದು. ಆಟೋದಲ್ಲೆಲ್ಲ ಹಿಂಗೆ ತೆಳ್ಳಿ ಎಲ್ಲ ಇದು ಮಾಡಿದ್ದಾರೆ. ಅವ್ರು ಯಾರೋ ವಿಡಿಯೋ ಮಾಡಿದ್ರು ಅಂತ ಹೇಳಿ ಆ ವಿಡಿಯೋನೂ ಸಹ ಇವರು ಕರೆದು ಡಿಲೀಟ್ ಮಾಡಿಸಿ ಅವ್ರನ್ನ ಬೈದು ಕಳಿಸ್ಬಿಟ್ಟಿದ್ದಾರೆ. ಇಷ್ಟು ಇದು ಮಾಡಿದ್ದಾರೆ ನನಗೆ. ಅಲ್ಲ, ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಥರ ಪೊಲೀಸ್ ಇದರಲ್ಲಿ ಈ ಥರ ನಮ್ಮಂಥ ಅಮಾಯಕರನ್ನ ಯಾಕೆ ಇವ್ರು ಈ ಥರ ಇದು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ಹೆಲ್ಮೆಟ್ ಇಲ್ಲ ಅಂತ ತಾನೆ ಆಯಿತು, ಹೆಲ್ಮೆಟ್ ಇಲ್ಲ ಅಂದರೆ ಇದನ್ನು ಹಾಕ್ಕೊಂಡು ಒಂದು ಇದು ಮಾಡ್ಕೊಂಡು ಕಳಿಸಿ ಆಯಿತು. ಈ ಥರ ಎಲ್ಲ ಈಗ ಗೌರವವಾಗಿ ಯಾರಿಗೂ ಈ ಥರ ಮಾಡಬೇಡಿ ಜನಗಳಿಗೆ. ನಮ್ಮಂಥ ಅಮಾಯಕರಿಗೆ ಯಾಕೆ ನೀವು ಈ ಥರ ಪ್ರಾಣ ತಿಂತೀರಾ? ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಸರ್ ನನ್ನ ಹತ್ರ ದುಡ್ಡಿಲ್ಲ, ಫೋನ್ಪೇ ಮಾಡ್ತೀನಿ, ಫೋನ್ ಕೊಡಿ ಅಂತಲೂ ಫೋನು ಸಹ ಕಿತ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ ಇದು ಮಾಡಿದ್ದಾರೆ ನನಗೆ. ಈ ಥರ ಇದು ಮಾಡಿದ್ದಾರೆ ಸರ್. ಅಲ್ಲ,